ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಎಸ್ಐಟಿ ಎಂಟ್ರಿ. ಮಂಗಳೂರಿನಲ್ಲಿ ಎಸ್ಐಟಿ ಟೀಮ್ಗೆ ಟಾಸ್ಕ್ ಅನ್ನು ವಿವರಿಸಿದ ಡಿಐಜಿ ಅನುಚೇತ್ ಅತಿ ಸೂಕ್ಷ್ಮ ಪ್ರಕರಣದ ತನಿಖೆ ಬಗ್ಗೆ ತಂಡಕ್ಕೆ ವಿವರಿಸಿದ್ದಾರೆ. ತನಿಖಾ ಹಂತದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಖಡಕ್ ಸೂಚನೆ ನೀಡಲಾಗಿದೆ. ಪ್ರಾಮಾಣಿಕ ತನಿಖೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಸೂಚನೆ ನೀಡಲಾಗಿದೆ. ಡಿವೈಎಸ್ಪಿ, ಇನ್ಸ್ಪೆಕ್ಟರ್, ಪಿಎಸ್ಐ ದರ್ಜೆ ಅಧಿಕಾರಿಗಳಿಗೆ ವಿವರಣೆಯನ್ನು ನೀಡಲಾಗಿದೆ. ಇಂದಿನಿಂದ ಕೇಸ್ ಫೈಲ್ ಅವಲೋಕನವನ್ನು ನಡೆಸಿ ಎಸ್ಐಟಿಯಿಂದ ತನಿಖೆಯನ್ನು ಮಾಡಲಾಗುತ್ತೆ. ಹೌದು, ಇದೊಂದು ಬಹಳ ಸೆನ್ಸಿಟಿವ್ ಆದಂಥ ವಿಚಾರ. ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲೇಬೇಕಾಗತ್ತೆ. ಸೂಕ್ಷ್ಮವಾದಂಥ ವಿಚಾರ. ಯಾಕಂದರೆ ಧರ್ಮಸ್ಥಳ ಗ್ರಾಮ ಅಂತ ಬಂದಾಗ ಅದು ಒಂದು ಧರ್ಮದ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಊರು. ಅಲ್ಲಿನ ಪ್ರಕರಣವನ್ನು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಬೇಕಾಗತ್ತೆ. ಎಲ್ಲಿಯೂ ಯಾವುದೇ ವ್ಯಕ್ತಿಗೆ ಯಾವುದೇ ಕ್ಷಣದಲ್ಲಿ ಭಾವನೆಗೆ ಧಕ್ಕೆ ಆಗಬಾರದು, ನೋವು ಆಗಬಾರದು, ಆ ಧಾರ್ಮಿಕ ಭಾವನೆಯ ಮೇಲೆ ಹೊಡೆತ ಬೀಳಬಾರ್ದು. ಸೊ ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಬೇಕಾಗತ್ತೆ. ಎಂಥದ್ದೇ ಸಂದರ್ಭ ಬಂದ್ರೂ ಎದುರಿಸಬೇಕಾಗತ್ತೆ. ಒಂದು, ಅದರ ಜೊತೆಗೆ ತನಿಖೆಯಲ್ಲಿ ಏನು ನಡೀತಾ ಇದೆ, ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ತನಿಖೆ ಹೇಗೆ ಸಾಗ್ತಾ ಇದೆ, ತನಿಖೆಯಲ್ಲಿ ಏನೆಲ್ಲ ಸ್ಫೋಟಕ ವಿಚಾರಗಳು ಲಭ್ಯವಾಗಿದೆ, ಇದ್ಯಾವುದೂ ಹೊರಗಡೆ ಲೀಕ್ ಆಗಬಾರ್ದು, ಹೊರಗಡೆ ವಿಚಾರ ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ಒಂದೊಳ್ಳೆ ನಂಬಿಕಸ್ಥ ಅಧಿಕಾರಿಗಳೇ ಇದರಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅದೇ ವಿಚಾರವನ್ನು ಇಲ್ಲಿ ತನಿಖೆಗಿಂತ ಮುಂಚಿತವಾಗಿ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. IPS ಅಧಿಕಾರಿ ಜಿತೇಂದ್ರ ದಯಾಮ ತನಿಖಾಧಿಕಾರಿಯಾಗಿ ನೇಮಕ ಆಗುವ ಸಾಧ್ಯತೆ ಇದೆ. ಇವತ್ತು ತನಿಖಾಧಿಕಾರಿ ನೇಮಿಸಿ ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. ಹಳೆ ತನಿಖೆ ಪೂರಕವಾಗಿದ್ದರೆ ಅದನ್ನೇ ಆಧರಿಸಿ ತನಿಖೆ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲ ಅಂದರೆ ಹೊಸದಾಗಿ ಸಾಕ್ಷಿಯನ್ನು ದಾಖಲಾತಿ ಫೋರೆನ್ಸಿಕ್ಸ್ ಪರೀಕ್ಷೆಗೆ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಹಲವು ಆ್ಯಂಗಲ್ಸ್ಗಳಲ್ಲಿ ಈ ತನಿಖೆಯನ್ನು ನಡೆಸಲಾಗತ್ತೆ. ಇದೀಗ ಅನುಚೇತ್ ಅವರು ಒಂದು ಟಾಸ್ಕನ್ನು ಕೂಡ ನೀಡಿದ್ದಾರೆ. ಹಲವು ಆ್ಯಂಗಲ್ಸ್ಗಳಲ್ಲಿ ತನಿಖೆಯನ್ನು ಮಾಡಬೇಕಾಗತ್ತೆ. ಆ ತನಿಖೆಯನ್ನು ನಾವು ಹೀಗೆ ನಡೆಸಬೇಕಾಗತ್ತೆ. ಸೊ ಈ ಥರದಲ್ಲಿ ಹೋದರೆ ಈ ಥರ ಆಗುತ್ತೆ ಅಂತ ಒಂದು ಪ್ಲ್ಯಾನ್, ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡಿದ್ದಾರೆ. ಹೇಗೆ ತನಿಖೆಯನ್ನು ಮಾಡಬೇಕು, ಯಾವ ಥರ ನಾವು ತನಿಖೆಯನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಮುಖಾಂತರವಾಗಿ ಇವತ್ತಿನಿಂದ ಈ ತನಿಖೆ ಅನ್ನೋದು ಚುರುಕು ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಈ ಪ್ರಕರಣದಲ್ಲಿ ಒಂದಷ್ಟು ಗೊಂದಲಗಳಿರೋದು ಹೌದು, ಅನುಮಾನಗಳಿರೋದು ಹೌದು, ಆತಂಕ ಇರೋದು ಹೌದು, ಪ್ರಶ್ನೆಗಳು ಇರೋದು ಕೂಡ ಹೌದು, ಒತ್ತಡ ಇರೋದು ಕೂಡ ಹೌದು. ಹಾಗಾಗಿ ಇದೆಲ್ಲವನ್ನು ಹ್ಯಾಂಡಲ್ ಮಾಡಿಕೊಂಡು ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಾಗತ್ತೆ. ತನಿಖೆಗೆ ಎಲ್ಲೂ ಯಾವುದೇ ಕ್ಷಣದಲ್ಲೂ ಅಡ್ಡಿ ಆತಂಕ ಅನ್ನೋದು ಬರಬಾರ್ದು. ಸಹಜವಾಗಿ ಅಧಿಕಾರಿಗಳಿಗೆ ಒತ್ತಡ ಇದ್ದೇ ಇರುತ್ತೆ. ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಧರ್ಮದ ಭಾವನೆಗೆ ಧಕ್ಕೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಆ ಜಾಗವೇ ಒಂದು ಧರ್ಮದ ಜಾಗ ಅನ್ನುವಂಥ ರೀತಿಯಲ್ಲಿ ಕರೆಸ್ಕೊಳ್ತಾ ಇದೆ. ಹೀಗಿರಬೇಕಾದ್ರೆ ಅಲ್ಲಿ ಆಗಿರುವಂಥ ಪ್ರಕರಣಗಳಲ್ಲಿ ಸತ್ಯ ಇದೆಯೋ, ಸುಳ್ಳಿದೆಯೋ, ಗೊಂದಲಗಳಿದೆಯೋ, ಆರೋಪಗಳಷ್ಟೇನೋ ಅಥವಾ ನಿಜವೋ, ಅದೆಲ್ಲವೂ ಸೆಕೆಂಡ್ರಿ. ಬಟ್ ತನಿಖಾ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. ಆ ಕಾರಣಕ್ಕಾಗಿಯೇ ಬಹಳ ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಿ ಅನ್ನೋದನ್ನು ಸರ್ಕಾರ ಕೂಡ ತಿಳಿಸಿದೆ. ಹಾಗೆಯೇ ಅಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನು ಮಾಡಲಿದ್ದಾರೆ.